session. Today my topic is painting together for Ugadi. Question and answers. We have doors and windows in our home. Write the names of 4 things. ನಿಮ್ಮ ಮನೆಯಲ್ಲಿ ಬಾಗಿಲುಗಳು ಮತ್ತು ಕಿಟಕಿಗಳು ಇವೆ. ನಿಮ್ಮ ಮನೆಯಲ್ಲಿ ಕಾಣುವ ಯಾವುದಾದರೂ 4 ವಸ್ತುಗಳನ್ನು ಬರೆಯಿರಿ ಅಂತ ಕೊಟ್ಟಿದ್ದಾರೆ. ವಾಲ್ಸ್ ಅಂದರೆ ಗೋಡೆಗಳು, ಗೋಡೆಗಳು ಅಂದರೆ ವಾಲ್ಸ್. ಡೋರ್ಸ್, ಡೋರ್ಸ್ ಅಂದರೆ ಬಾಗಿಲು, ಬಾಗಿಲು ಅಂದರೆ ಡೋರ್ಸ್. ವಿಂಡೋಸ್ ಅಂದರೆ ಕಿಟಕಿಗಳು, ಕಿಟಕಿಗಳು ಅಂದರೆ ವಿಂಡೋಸ್. ಕಿಚನ್, ಅಡಿಗೆ ಮನೆ ಅಂದರೆ ಕಿಚನ್. My second question. My parents, brother and I are very excited to write a word that had the same meaning of excited. ನಮ್ಮ ಪೇರೆಂಟ್ಸ್ ಅಂದರೆ ಅಪ್ಪ ಅಮ್ಮ, ನಮ್ಮ ಪೇರೆಂಟ್ಸ್ ಅಪ್ಪ ಅಮ್ಮ, ನಮ್ಮ ಅಣ್ಣ, ನಾನು ವೆರಿ ಎಕ್ಸೈಟೆಡ್ ಅಂದರೆ ಉತ್ಸಾಹಕ್ಕೆ ಅದರ ತಕ್ಕಂತೆ ಮೀನಿಂಗ್ ಕೊಡಿ ಅಂತ ಹೇಳಿದ್ದಾರೆ. ಅದೇನೆಂದರೆ ಸರ್ಪ್ರೈಸ್ ಅಂದರೆ ಉತ್ಸಾಹವಾಗುವುದು. ಥರ್ಡ್ ಕ್ವೆಶ್ಚನ್. ವಾಟ್ ಕಲರ್ಸ್ ಟು ಮೈ ಪೇರೆಂಟ್ಸ್, ಮೈ ಬ್ರದರ್ಸ್ ಆ್ಯಂಡ್ ಐ ಯೂಸ್ ಟು ಪೇಂಟ್ ದ ಡಿಫ್ರೆಂಟ್ ರೂಮ್ಸ್ ಆಫ್ ಅವರ್ ಹೋಮ್. ನಮ್ಮ ಮನೆಯಲ್ಲಿ ನಮ್ಮ ಅಪ್ಪ ಅಮ್ಮ ಮತ್ತು ನಾನು, ನನ್ನ ಅಣ್ಣ ಯಾವ ಕಲರ್ಸ್ ಅಂದರೆ ಬಣ್ಣಗಳು ಹಚ್ಚಿದ್ದೇವೆ ಗೋಡೆಗಳಿಗೆ ಅಂದರೆ ಪೇರೆಂಟ್ಸಿಂದ ಅಪ್ಪ ಅಮ್ಮನಿಂದ ಫಾದರ್ ಅಂದರೆ ಅಪ್ಪ ಕಿಚನ್ಗೆ ನೀಲಿ ಬಣ್ಣವನ್ನು ಹಚ್ಚಿದ್ದಾರೆ. ಮದರ್ ಬಾತ್ರೂಮ್, ಅಮ್ಮ ಸ್ನಾನದ ಕೊಠಡಿಗೆ ಹಸಿರು ಬಣ್ಣವನ್ನು ಹಚ್ಚಿದ್ದಾರೆ. ಬ್ರದರ್ ಆ್ಯಂಡ್ ಐ, ನಾನು ಮತ್ತು ನಮ್ಮ ಅಣ್ಣ ಬೆಡ್ರೂಮ್ ಅಂದರೆ ಮಲಗುವ ಕೊಠಡಿಗೆ ಹಳದಿ ಬಣ್ಣವನ್ನು ಹಚ್ಚಿದ್ದೇವೆ. 4ನೇ ಕ್ವೆಶ್ಚನ್. ಹೌ ಡು ಯು ಥಿಂಕ್ painting our home will help my family and me prepare for Ugadi? ಅವ್ರು ಕೇಳಿದ್ದೇನೆಂದರೆ ಹೌ ಡು ಯು ಥಿಂಕ್ ಪೇಂಟಿಂಗ್ ಅವರ್ ಹೋಮ್, ನಿಮ್ಮ ಮನೆಯಲ್ಲಿ ಪೇಂಟಿಂಗ್ ಮಾಡೋದು ವಿಲ್ ಬಿ ಹೆಲ್ಪ್ ಮೈ ಫ್ಯಾಮಿಲಿ ಅಂದರೆ ನಿಮ್ಮ ಮನೆಯಲ್ಲಿ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಮಿ ಪ್ರಿಪೇರ್ ಫಾರ್ ಯುಗಾದಿ. ನಿಮ್ಮ ಮನೆಯಲ್ಲಿ ಯುಗಾದಿ ಪೇಂಟಿಂಗ್ ಸಮೇತ ತಯಾರಾಗಿದ್ದಾರೆ. ಆನ್ಸರ್ ಬಂದ್ಬಿಟ್ಟು ಪೇಂಟಿಂಗ್ ಹೋಮ್ ಫಾರ್ ಯುಗಾದಿ ಮೇಕ್ಸ್ ಇಟ್ ಲುಕ್ ನೈಸ್. ಪೇಂಟ್ ಅಂದರೆ ಬಣ್ಣ ಹಚ್ಚಿದರೆ ನಮ್ಮ ಮನೆಗೆ ಗೋಡೆಗಳೆಲ್ಲ ನೀಟಾಗಿ ಕಾಣಿಸ್ತದೆ. ನೀಟ್ ಅಂದರೆ ಸ್ವಚ್ಛತೆಯಲ್ಲಿ ಕಾಣಿಸ್ತದೆ ಮತ್ತು ಕ್ಲೀನ್. ಇಟ್ ಮೇಕ್ಸ್ ದ ಹೌಸ್ ಲುಕ್ ಯೋಸಿ ಆ್ಯಂಡ್ ಮೇಕ್ ದ ವ್ಯೂ ಅಂದರೆ ಬಂದವರಿಗೆಲ್ಲ ಚೆನ್ನಾಗಿ ಕಾಣುತ್ತೆ ಮತ್ತು ನಾವು ನೋಡೋಕ್ಕೆ ಖುಷಿಯಾಗುತ್ತೆ ಮತ್ತು ಆಚೆ ಕಡೆಯಿಂದ ಬಂದವ್ರಿಗೆ ಖುಷಿಯಾಗುತ್ತೆ. ಏನಪ್ಪ ಈ ಮನೆಯಲ್ಲಿ